ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನು ಮಾಡ್ರಿ. ಇವು ಸರಳೀಕರಣಗಳು ನವೋದಯದಾಗ ಬಿದ್ದಾವ. ಇವು ನವೋದಯದಾಗ ಸಹಿತ ಬಿದ್ದಾವ. ನೀವು ಅದರ ಸಂಬಂಧ ನೀವು ಎಲ್ಲ ಹಾಕಿರ್ತಾನೆ ನಾನು. ನೀವು ಚೆಂದಂಗೆ ತಿಳ್ಕೊಂಡು ಬಾಯಲೇನೆ ಮಾಡ್ಬೋದು ಉತ್ತರ. ಏನು ಈ ಗಣಿತಗಳನ್ನು ಬಿಡಿಸೋ ಅವಶ್ಯಕತೆ ಸಹಿತ ಇಲ್ಲ. ಒಂದು ಉದಾಹರಣೆಗೆ ಇದನ್ನು ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ಈ 100 1 ಏನದಲ್ಲ, ಇಲ್ಲಿ ಕೊನೆಯದಾಗಿ ಬರೋದು 3 2 ಬರ್ತದೆ. 3 1 ಕಳೆದ್ರೆ ಎಷ್ಟು ಬರ್ತದೆ? 2 3 ಈ 2ಕ್ಕೆ 2 100 2/100 ನೀವು ಇಟ್ಟು ಕನಿಷ್ಠ ರೂಪಕ್ಕೆ ತಂದ್ರೆ ಅಂದ್ರೆ ಉತ್ತರ ಬಂದ್ಬಿಡ್ತದೆ. ಏನು ಈ ಲೆಕ್ಕ ಏನದ, ಇಲ್ಲಿ 3 1 ಅದಲ್ಲ, 1 ಕಳೆದ್ರೆ ಇದು 3 2 ಆಗ್ತದೆ. ಎಲ್ಲ ಕಡೆ 3 2 4 3 5 4 ಹಿಂಗೆ ಹಾಕೋತ ಏನಾಗ್ತದೆ, ಹಿಂದಿನ ಅಂಕೆಗಳು ಕಟ್ ಆಗಿದ್ದು 1 2 ಉಳಿತದೆ. ಆ 2 ಡಿವೈಡೆಡ್ ಬೈ 100 ಇಟ್ಬಿಟ್ರೆ ಉತ್ತರ ಚಟ್ನ ಬಂದ್ಬಿಡ್ತದೆ. ಹೆಂಗಂದ್ರೆ ಉದಾಹರಣೆಗೆ ಇಲ್ಲಿ 2 ಉಳಿತದ, ಅದು ಫಸ್ಟ್ ಇಲ್ಲೊಂದು 2 ಉಳಿತದ, ಇದು 100 ಉಳಿತದೆ. ಆಮೇಲೆ 2 1 2 ಇದ್ರ ಉತ್ತರ ಏನು ಬರ್ತದೆ? 1/50 ಬರ್ತದೆ. ಹಾಗಾಗಿ ಹೇಳಿನು ಇದನ್ನು ಪ್ರಾಕ್ಟಿಕಲ್ ಆಗಿ ಹೆಂಗೆ ಬರ್ತದೆ ಅನ್ನೋದು ನಾ ತೋರಿಸ್ತೇನೆ ನೋಡ್ರಿ. ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳತ್ತಂದು ನಾನು ನಿಮ್ಗೆ. 1/50 ಬರ್ತದೆ. ಹೆಂಗಂದ್ರೆ ಇವು ತಿಳ್ಕೊಳ್ಳಲ್ಲಿ ಭಾಳ ಇಂಪಾರ್ಟೆಂಟ್ ಅದ. ಇಂಥವೆಲ್ಲ IAS ಪರೀಕ್ಷೆಗೆ, ಒಂದು ಬ್ಯಾಂಕಿನ ಪರೀಕ್ಷೆಗೆ ನವೋದಯದಾಗ ಬಿದ್ದದು. ಇದು ಆಲ್ರೆಡಿ ಇದು ಗಣಿತ ನವೋದಯಕ್ಕೆ ಬಿದ್ದದು. ಅದನ್ನು ಹೆಂಗೆ ಬರ್ತದೆ, ಇದು 1/50 ಹೆಂಗೆ ಬರ್ತದೆ ಅನ್ನೋದು ನಾ ತೋರಿಸ್ತೀನಿ, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇದೇನದ ಬಾಯಲಿಂದ ಲೆಕ್ಕ ಮಾಡಿಬಿಡೋದು. ಇದೇನು ಭಾಳ ಸರಳ ಅದ. ಮೊದಲೇನು ಭಾಗಾಕಾರ, ಮ್ಯಾಲಿನ ಉತ್ತರ ಏನು ಮೊದಲು ಭಾಗಾಕಾರ ಕ್ರಿಯೆ ಮೊದಲು ಮಾಡ್ಕೋಬೇಕು, ಆಮೇಲೆ ಗುಣಾಕಾರ ಕ್ರಿಯೆ. ಇಲ್ಲಿ ಆಪ್ ಮೊದಲ, ಆಮೇಲೆ ಭಾಗಾಕಾರ. ಇದನ್ನು ಹಚ್ಕೋತ ಹೋಗಿಬಿಡೋಣ ನೋಡ್ರಿ. 1/3 ಇದಕ್ಕೆ ಗುಂಡ್ಲೆ ಹಾಕ್ರಿ. ಮ್ಯಾಲೆ ಏನಾಗ್ತದೆ? 3 ಆಗ್ತದೆ, ತಳಗೆ 1 ಆಗ್ತದೆ. 1 ಗುಂಡ್ಲೆ ಹಾಕ್ರಿ, 1/3 ಇಟ್ಟು ಬಿಡ್ರಿ, ಇದ್ರ ಉತ್ತರ ಬಂದ್ಬಿಡ್ತು. ಇದೇನಾಗ್ತದ? ಆಫ್ ಮೊದಲದ 1/3 ಇಡ್ರಿ, ಭಾಗಲೇ ಇಡ್ರಿ. ಇದು 1 1 1 3 3 9 ಆತ. ಈಗ ಇದ್ರ ಉತ್ತರ ಮೈನಸ್ ಏನು? 1/9. ಇದ್ರ ಉತ್ತರ ಆತಗೆ. ಈ 3 ಹೋತು, ಈ 3 ಹೋತು, ಏನು ಬಂತು? 1/3 ಬಂತು. ಸರ್ವಾಸವಾಗಲಿ ಆ ಕಡೆ ಇಡು. ಈಗ ನಿಮಗೆ ತಿಳಿದದ್ದು ಇದು ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊರಿ ನೀವು. ಈ 3 ಹೊತ್ತು, ಈ 3 ಹೊತ್ತು 1/3 ಬಂತು ಇದರ ಉತ್ತರ. ಇದು ನೋಡ್ರಿ, ಇದು ಗುಣಕ ವಿಲೋಮ ಮಾಡಬೇಕಾಗ್ತದೆ. ಈಗ ಸದ್ಯ ಗುಣಕ ವಿಲೋಮ ಮಾಡಿದರೆ ಹೆಂಗಾಗ್ತದ? ಇದನ್ನು ಮುಂದೆ ಮಾಡ್ಕೋತ ಒರೆಸಿಬಿಡುನಲ್ಲ, ಯಾಕಂದ್ರೆ ಸುಮ್ಮನೆ ಜಾಗ. 1/3 ಗುಂಡ್ಲೆ ಮ್ಯಾಲೆ 9 ಆತು, ತಳಗ ಏನಾಗ್ತದ ನೋಡ್ರಿ, ಮೇಲೆ 9 ಆತು, ತಳಗ 1 ಆತು. 3 1 3 3 ಆತು. ಅಂದ್ರೆ ಈಗ ಎಷ್ಟು ಬಂತು ಇದ್ರ ಉತ್ತರ? 3 ಬಂತು. 3/1 ಅಂದ್ರೆ ಏನು? 3 ಬಂತು. ಈಗ ಇದರ ಉತ್ತರ 3 ಬಂತು. ಇದ್ರದ್ದು 1/3 ಬಂತು. ಇದನ್ನು ನಾವೇನು ಮಾಡಬೇಕು? ಸರ್ವಾಸ ಬಾಗಿಲೆದಾಗ ತಗೊಂಡು ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ಉತ್ತರ ಸಿಕ್ಬಿಡ್ತದೆ. ಈಗ ನೋಡಿ, ಇದರ ಉತ್ತರ ಎಷ್ಟು ಬಂದದ? ಈಗ 1/3 ಬಂದದ ಇದರ ಉತ್ತರ. ಇದರ ಉತ್ತರ ಎಷ್ಟು ಬಂದದ? 3 ಬಂದದ. ನೋಡ್ರಿ, ಸರಿಯಾಗಿ ತಿಳಿದೋದಿಲ್ಲ ನೋಡ್ರಿ. ಇನ್ನೊಂದ್ಸಲ ನೋಡಿ, ಈ 3 ಹೊತ್ತು, ಈ 3 ಹೊತ್ತು ಇದನ್ನು ಗುಣಾಕಾರ ಮಾಡಿದ್ರೆ 1/3 ಬಂತು. ಇದು ಸರ್ವಾಸ ಬಾಗಿಲೆ ಅದ. ಈಗ ಆಫ್ ಮೊದಲು ಮಾಡ್ಕೊಂಡ್ರಿ, 1/9 ಆಯ್ತು. ಈ ಭಾಗಾಕಾರ ಕ್ರಿಯೆಯನ್ನು ಇಲ್ಲೇ ಮಾಡ್ಕೊಂಡ್ರೆ 1/3 ಮೇಲೆ 9 ಆಯ್ತು, ತಳಗ 1 ಆಯ್ತು. ಇದು 1/3 ಆಯ್ತು, ಸರ್ವಾಸ ಬಾಗಿಲೆ 3 ಆಯ್ತು. ಅಂದ್ರೆ ಅರ್ಥ ಆಯ್ತೇನು? 1/3 ಬಾಗಿಲೆ 3 ಛೇದ 1 ಇಟ್ಕೋರಿ, -1/9. ಇದನ್ನ ಹಿಂಗೆ ಇಟ್ಕೋತೇ ಬರ್ಬೇಕಾ? ಪ್ರತಿಯೊಂದು ಸಲ ಇದರ ಉತ್ತರ ಏನದ? ಇದಕ್ಕೆ 1/2. ಇದನ್ನು ಭಾಗಾಕಾರ ಕ್ರಿಯೆ ಮಾಲ್ ಮಾಡ್ಕೋರಿ. ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೊಂಡು ಆಮೇಲೆ ನೀವು ಅದನ್ನು ಮಾಡ್ಬೋದು. ಬಾಗಿಲೆ ಎಷ್ಟು? 3, ತಳಗ 1, ಆಮೇಲೆ 1/3 ಗುಂಡ್ಲೆ ಮೇಲೆ 1 ಆತು, ತಳಗ 3 ಆತು, -1/9. ಗುಣಾಕಾರ ಕ್ರಿಯೆ ಮೊದಲ ಬರೋಬರಿ. 1/9 -1/9 = 0. ಆನ್ಸರ್ = 0. ಎಲ್ಲರ ನೋಡ್ರಿ ಉತ್ತರ ಎ. ಇವು ಗಣಿತಗಳನ್ನ ಹೆಂಗೆ ಮಾಡ್ತೀನಿ ಅನ್ನೋದು ನೀವು ಪರ್ಫೆಕ್ಟ್ ನೋಡ್ಕೊಂಡು ಬಿಡ್ರಿ. ಎಲ್ಲ ಲೆಕ್ಕಗಳು ಬಂದ್ಬಿಡ್ತಾವೆ. ಏನು ಭಾಳ ಬಿರಿ ಇಲ್ಲ ಲೆಕ್ಕಗಳು. ಈ ಗಣಿತಗಳನ್ನು ಕಲಿಯೋದ್ರಿಂದ ಏನು ಫಾಯ್ದೆ ಅನ್ನೋದಂದ್ರೆ,
ಮುಂದೆ ನಿಮಗೆ ಈ ಆವರಣದೊಳಗೆ ದೊಡ್ಡ ದೊಡ್ಡ ಭಿನ್ನರಾಶಿಗಳು ಬರ್ತಾವೆ. ಅವಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ಈ ಸರಳೀಕರಣ ಭಾಗಗಳನ್ನು ಈಗ ಸಣ್ಣ ಬಾಯದಿಂದ ಬರೋಂಥ ಲೆಕ್ಕಗಳನ್ನು ಮಾಡಿದರೆ ಅದ್ರ ಮುಂದೆ ದೊಡ್ಡ ಲೆಕ್ಕ ಮಾಡ್ಲಿಕ್ಕೆ ಬರ್ತದೆ. ಈಗ ಅದು ಮುಂದೆ ನವೋದಯದಾಗ ಬಿದ್ದದ ಗಣಿತ ಅದ. ಅದು ಎಷ್ಟು ಸರಳದಲ್ಲ, ಭಾಳ ಸರಳದ, ಭಾಳ ಅಂದ್ರೆ ಭಾಳ ಸರಳದ. ಅದನ್ನು ನಾ ತಿಳಿಸಿ ಹೇಳ್ತಾನು ಹೆಂಗೆ 150 ಅಂಶ ಬರ್ತದೆ ಅನ್ನೋದನ್ನು ನಿಮಗೆ ನಾ ತೋರಿಸಿದೆ. ಇಲ್ಲಿ ಏನು ಬರ್ತದ, ಒಂದು 2 ಉಳಿತದ, ಲಾಸ್ಟಕ್ಕೆ ಒಂದು 100 ಉಳಿತದ. ಯಾಕೆ ಕಂಟಿನ್ಯೂ 100 ತನಕ ಮಾಡ್ಕೊತ ಹೋಗ್ಬಾರ್ದು. ಸಣ್ಣ 1-2 ಎಕ್ಸಾಂಪಲ್ಗಳನ್ನು ತೋರಿಸ್ತೀನಿ ನಾ. ಈಗ ನೋಡಿ, 1ರೊಳಗೆ 3ನೇ 1 ಕಳೆದರೆ ಈ 3ರೊಳಗೆ 1 ಕಳೀರಿ, 2 3 ಅಂಶ ಆಯ್ತು. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಹಾಕ್ರಿ. 1ರಾಗ 4 1 ಅಂಶ ಕಳಿದಂದ್ರೆ 1 4 ಅಂಶ ಕಳಿದಂದ್ರೆ 4ರಾಗ 1 ಕಳೀರಿ, 3 4 ಅಂಶ ಆಯ್ತು. ಆಮೇಲೆ ಗುಂಡ್ಲೆ 5ರಾಗ 1 ಕಳೀರಿ, 4 5 ಅಂಶ ಆಯ್ತು. ಆಮೇಲೆ ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಮುಂದೆ ಇಲ್ಲಿ ಏನು ಬಂದಿರ್ತದ, ಇಲ್ಲಿ 4 ಬಂದದ, ಇಲ್ಲಿ 4 ಬಂದ, ಮುಂದೆ 5 ಬಂದಿರ್ತದ. ಇದನ್ನ ನೆನ್ಪಿಟ್ಕೋರಿ ನೀವು. ಇಲ್ಲಿ ಈ ಕ್ರಮಬದ್ಧವಾಗಿ 4 5 ಇಲ್ಲಿ 6 ಬರ್ತದೆ, ಇಲ್ಲಿ ಮೇಲೆ 5 ಬರ್ತದೆ. ಹಿಂಗೆ ಬರಬಾರ್ದು. ಏನು ಬರ್ತದ, ಇಲ್ಲಿ 99ರೊಳಗೆ 1 ಕಳೀರಿ, 98 ಆಯ್ತು. 98 99 ನೋಡ್ರಿ. ಇಲ್ಲಿ ಹಿಂದೆ 4 ಅದ ಅಂದ್ರೆ ಹಿಂದೆ 4 ಅದ, ಇಲ್ಲಿ ಮುಂದೆ 4 ಅದ ಅಂದ್ರೆ ಹಿಂದೆ 4 ಅದ. ಇಲ್ಲಿ 98 ಮುಂದೆ ಅದ ಅಂದ್ರೆ ಇದ್ರ ಹಿಂದೆ 98 ಇರುತ್ತದೆ. ಸಣ್ಣ ಎಕ್ಸಾಂಪಲ್ ತಗೋರಿ. ಈ 3 ಇಲ್ಲಿ ಅದ ಅಂದ್ರೆ ಹಿಂದೆ 3 ಅದ, ಇಲ್ಲಿ 4 ಅದ ಅಂದ್ರೆ ಹಿಂದೆ ಇಲ್ಲಿ 4 ಅದ, ಇಲ್ಲಿ ಮುಂದೆ 5 ಅದ ಅಂದ್ರೆ ಹಿಂದೆ 5 ಇರುತ್ತದೆ. ಇಲ್ಲಿ 98 ಮುಂದೆ ಅದ ಅಂದ್ರೆ ಹಿಂದೆ 98 ಇರುತ್ತದೆ. ತೆಗದೇ ಬಿಡ್ಬೇಕು ನೀವು ಅದನ್ನು. ಆಮೇಲೆ ಒಂದು ಎಕ್ಸಾಂಪಲ್ ಅಲ್ಲಿ ಮುಂದಿನ ನೋಡಿರ್ಬೇಕಾದ್ರೆ, ಈಗ 100ರೊಳಗೆ 1 ಕಳೀರಿ, 99 ಆಯ್ತು. ತಳಗ 100 ಇಡ್ರಿ. ನೋಡ್ರಿ, ಇಲ್ಲಿ 99 ಅದ ಅಂದ್ರೆ ಹಿಂದೆ 99 ಇರಲೇಬೇಕು. ಇವೆಲ್ಲ ಏನು ಭಾಳ ಮೆಂಟಲ್ ಎಬಿಲಿಟಿ ಗಣಿತಗಳು, ಇವು ಭಾಳ ಇಂಪಾರ್ಟೆಂಟ. ನೋಡ್ರಿ, ಈ ಸದ್ಯ ಏನದ ನಾನು ನಿಮ್ಗೆ ಹೇಳಿದೆ, ಈ 2 1 ಉಳಿತದೆ, ಇದು ಲಾಸ್ಟಕ್ಕೆ 100 ಉಳಿತದೆ. ಒಂದು ಎಕ್ಸಾಂಪಲ್, ಹಿಂದೆ 98 ಅದ ಅಂತ ತಿಳ್ಕೊರಿ. ಯಾಕಂದ್ರೆ ಇಲ್ಲಿ ಮುಂದೆ 99 ಅಂದ್ರೆ ಹಿಂದೆ 99 ಅದ, ಇಲ್ಲಿ 98 ಅಂದ್ರೆ ಇಲ್ಲಿ 98 ಅದ, ಇಲ್ಲಿ 5 ಅದ ಅಂದ್ರೆ ಇಲ್ಲಿ ಹಿಂದೆ 5 ಅದ, ಇಲ್ಲಿ 4 ಅದ ಅಂದ್ರೆ ಹಿಂದೆ 4 ಇರ್ತದೆ, ಇಲ್ಲಿ 3 ಅದ ಅಂದ್ರೆ ಹಿಂದೆ 3 ಇರುತ್ತದೆ. ಹಿಂಗೆ ನೀವು ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಗಣಿತ ತಿಳ್ಕೊಬೇಕಾದ್ರೆ ಕ್ರಿಯೇಟಿವ್ ಮೈಂಡ್ ಬೇಕು. ಗಣಿತ ಅಂದ್ರೆ ನನಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನಾ 2 ಬುಕ್ಕ ಬರ್ದೀನಿ. ಈ ಗಣಿತಗಳು ಕೆಲವೊಂದು ಸಲ ಬುಕ್ಕದೊಳಗೆ ಏನಾಗ್ಯಾವ, ಚಿಹ್ನೆಗಳು ಮಿಸ್ಪ್ರಿಂಟ್ ಆಗ್ಯಾವ. ಅದರಿಂದ ಉತ್ತರಗಳನ್ನು ಸ್ವಲ್ಪ ಕೆಲವೊಂದಿಷ್ಟು ತಿದ್ದಿ ಬರೋದನ್ನು. ನಮ್ಗಿಂತಲೂ ಶಾಣ್ಯರಿದ್ದವ್ರು ನೀವು ಇದ್ದೇ ಇರ್ತಾರೆ. ನಾ ಶಾಣೆ ಅನ್ನೋದು ಪ್ರಶ್ನೆನೇ ಬರೋದಿಲ್ಲ. 2 ಮಂದಿ ಶಾಣ್ಯರಿದ್ದಾರೆ. ಏನ್ರಿ ಇದ್ರು ನಾವು ತಿದ್ದೆ ವಿಡಿಯೋಗಳ ನಂಬರ್ ಹಾಕಿ ಮತ್ತೆ ಚೇಂಜ್ ಮಾಡ್ತೀವಿ. ದಯಮಾಡಿ ನಮಗೆ ತಿಳಿಸ್ರಿ. ನನಗೆ ಎಷ್ಟು ದೇವ್ರ ಶಕ್ತಿ ಕೊಟ್ಟಾನ ಅಷ್ಟು ನಾನು ನಿಮಗೆ ತಿಳಿಸೀನಿ. ಇದು ಪ್ರತಿಯೊಬ್ಬರು ಭೂಮಿ ತಲೆ ಮೇಲೆ ಒಬ್ರಿಗಿಂತಲೂ ಒಬ್ರು ಶಾಣ್ಯರು ಇದ್ದೇ ಇರ್ತಾರೆ. ನಾವು ಶಾಣ್ಯರು ನೋಡಿ ಕಲಿತು ಸ್ವಲ್ಪ ಶಾಣ್ಯತನ ತೊಗೊಂಡು, ನೀವು ಜಾಸ್ತಿ ಶಾಣ್ಯತನ ತೊಗೊಂಡು ನೀವು ಭವಿಷ್ಯನ ನಿರೂಪ ಮಾಡ್ಕೋಬೇಕು. ಈ ಗಣಿತಗಳನ್ನು ಮಾಡುವಾಗ ಇದನ್ನು ಒಂದು ನೆನ್ಪಿಟ್ಟುಕೊಡ್ರಿ. ಭಾಳ ಇಂಪಾರ್ಟೆಂಟ್ ಅಂದ್ರೆ ಏನು, ಸರ್ ಹ್ಯಾಂಗೆ ಕಲಿಸ್ತಾನೆ. ನಾನು ನಿಮ್ಮ ಮೊದಲೇ ಹೇಳಿದ್ದೆ, ಇಲ್ಲೇ ಲಾಸ್ಟಕ್ಕೆ 2 ಉಳಿತದ, ಲಾಸ್ಟಕ್ಕೆ 100 ಉಳಿತದ ಅಂತ ಹೇಳಿದ್ದೆ ನಾನು. 2 1 2 50 ಮೀಟ್ರ್ ಉತ್ತರ ಖಲಾಸ್ ಮ್ಯಾಲೆ ಸಿಕ್ಬಿಡ್ತು ನಿಮಗೆ. 150 ಅಂಶ ಉತ್ತರ ಸಿಗ್ತದೆ. ಇದನ್ನ ಎಕ್ಸಾಮ್ ಪ್ರಾಕ್ಟಿಕಲ್ ನಿಮಗೆ ತೋರಿಸ್ಲಿಕ್ಕೆ ನಾ ಹಾಕ್ಯದು. ಈಗ ಈ 3 ತೆಗೀರಿ, ಈ 3 ತೆಗೀರಿ, ಈ 4 ತೆಗೀರಿ, ಈ 4 ತೆಗೀರಿ, ಈ 5 ತೆಗೀರಿ. ಮುಂದದನೇ 5. ಯಾಕಂದ್ರೆ ಇಲ್ಲಿ 99 ಅದ, ಇಲ್ಲಿ 90, ಇಲ್ಲಿ 98 ಅದ, ಹಿಂದೆ 98 ಇರುತ್ತದೆ. 5 ಬಿಡ್ಬೇಕು. ಈ 99 ಈ 90 ಏನು ಉಳಿತು ಈಗ ನಿಮಗೆ? ಇಲ್ಲಿ 2 ಉಳಿತು, ತಳಗ 100 ಉಳಿತು. 2 1 250 ನೋಡ್ರಿ, 150 ಅಂಶ ಬಂತು. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, ಉತ್ತರ ಸಂಖ್ಯೆ ಸಿ. ಆನ್ಸರ್ ಈಸ್ ಈಕ್ವಲ್ ಟು 150 ಅಂಶ. ಉತ್ತರ ಸಂಖ್ಯೆ ಸಿ. ಇಂಥ ಗಣಿತಗಳನ್ನು ಕಲ್ತಾರೆ ಅಂದ್ರೆ ನಿಮಗೆ ಪ್ರತಿಯೊಂದು ಸ್ಕೂಲದೊಳಗೆ ನಿಮಗೆ ಇಷ್ಟು ಗೌರವ ಸಿಗ್ತದ. ವಿದ್ಯಾವಂತ ವಿದ್ಯಾರ್ಥಿಗೆ, ವಿದ್ಯೆಯನ್ನು ಅರ್ಕೊಂಡು ಕೊಡದಂಥ ವಿದ್ಯಾರ್ಥಿಗೆ ಮತ್ತು ವಿದ್ಯೆಯನ್ನು ಪರ್ಫೆಕ್ಟಾಗಿ ಅಧ್ಯಯನ ಮಾಡಿಕೊಂಡು ಮಾರ್ಗದರ್ಶನ ಮಾಡುವಂಥ ಶಿಕ್ಷಕರಿಗೆ ಜಗತ್ತಿನ ಮೇಲೆ ಇವ್ರಿಗಿಂತಲೂ ಹೆಚ್ಚಿನ ಕಿಮ್ಮತ್ತು ಯಾರಿಗೂ ಸಿಗೋದಿಲ್ಲ. ಅದು ನೀವು ಕಲಿಯರೆ ಶಾಣ್ಯರಾಗಿ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಹೇಳೇನು ನಾನು. ಒಂದು
ಶಿಕ್ಷಣದಿಂದ ತುಂಬಿ ತುಳುಕುವಂತಹ ಒಂದು ಶಿಕ್ಷಕ, ವಿದ್ಯೆಯನ್ನು ಕಲಿತಂಥ ತುಂಬಿದ ಒಬ್ಬ ವಿದ್ಯಾರ್ಥಿ, ಅವರಿಬ್ಬರಿಗೂ ಸಮಾಜದಲ್ಲಿ ಬಹಳ ಬೆಲೆ ಇರ್ತದೆ. ನಾವೇನು ಕಲಿಬೇಕು, ಕಲಿಸ್ಬೇಕು, ನಾವು ಶಾಣ್ಯರಾಗಬೇಕು, ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು. ಬರೇ ಇಲ್ಲಿಟ್ರೇಟ್ ಮಾಡಿ ಗ್ರ್ಯಾಜುಯೇಟ್ ಆಗಬಾರ್ದು. ಈಗಿನ ಶಿಕ್ಷಣ ಪದ್ಧತಿ ಏನದ ಅಂದ್ರೆ ಒಟ್ಟು ಹುಡುಗರು ಪಾಸ್ ಆಗಬೇಕು, ಪ್ರಯತ್ನದಿಂದ ಪಾಸ್ ಆಗಬೇಕು, ಕಲ್ತು ಶಾಣ್ಯರಾಗಿ ಪಾಸ್ ಆಗ್ಬೇಕು. ನನ್ನ ಗುರಿ ಇದು. ಓಲ್ಡ್ ICIC ಅಭ್ಯಾಸ. ಅವಾಗ ನವೋದಯಕ್ಕೆ 97, 98 ಆಮೇಲೆ 2000 ಇಸ್ವಿ ತನಕ ಇಂಥ ಗಣಿತಗಳನ್ನು ನವೋದಯಕ್ಕೆ ಕೇಳುತ್ತಿದ್ರು. ಈಗ ಇದೇ ಮಾದರಿ ಇನ್ನೊಂದನ್ನು ಬೇರೆ ಹಾಕ್ತಾನು ನೀವು ಮಾಡಿರಬೇಕು. ಈಗ ನಿಮಗೆ ತಿಳಿತು ಇದು ಭಾಳ ಒಂದು ಸ್ವಲ್ಪ ಜಾಗದ ಅಭಾವ ಸಂಬಂಧ ಹಿಂಗೆ ಅರ್ಥ ಮಾಡೀನಿ. ಇದನ್ನ ಇನ್ನೊಂದ್ಸಲ ಭಾಗಾಕಾರ ಕ್ರಿಯೆ, ಗುಣಾಕಾರ ಕ್ರಿಯೆ, ಇದು ಆಫ್ ಮೊದಲ ನೋಡ್ರಿ. ನಾ ಹೆಂಗೆ ಮಾಡೀನಿ, 1/3 ಅಂಶ ಬಂತು, ಇದು 1/3 ಅಂಶ. ಇದನ್ನು ಮೊದಲು ಆಫ್ ಮಾಡ್ಕೋಬೇಕು, ಇದನ್ನು ತಿಳ್ಕೊಬೇಕು ಮೊದಲು. ಅಂದ್ರೆ 1/9 ಅಂಶ ಆಯ್ತು. ಇಲ್ಲೇ ಭಾಗಾಕಾರ ಮಾಡೀನಿ ನಾನು. 1/3 ಅಂಶ ಗುಣಾಕ ವಿಲೋಮ, ಮ್ಯಾಲೆ 9 ತಳಗ 1 ಆಯ್ತು, ಇದು ಮ್ಯಾಲೆ ಆಯ್ತು, ಇದು ತಳಗಾಯ್ತು. ಉತ್ತರ 3 1 ಅಂಶ ಅಂದ್ರೆ ಒಂದೇ, 3 ಅಂದ್ರು ಒಂದೇ. ಈಗ ಇದ್ರ ಉತ್ತರ 3 ಬಂದದ. ಅದನ್ನ ನಾವು ಏನ್ ಮಾಡ್ಬೇಕಾಗ್ತದ ಅಂದ್ರೆ ನೋಡ್ರಿ, 1/3 ಅಂಶ ಪೂರ್ಣ ಸಂಖ್ಯೆಯನ್ನ ಭಾಗಾಕಾರ ಮಾಡುವಾಗ 3 ತಳಗ ಛೇದ 1 ಹಿಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ. ಏನು 1/3 ಅಂಶ 1/3 ಅಂಶ ಭಾಗಲೆ 3 ಛೇದ 1. ಪೂರ್ಣ ಸಂಖ್ಯೆಗೆ ಯಾವಾಗಲಾದರೂ ಛೇದ 1 ಇಟ್ಕೋಬೇಕು. ಇಲ್ಲಿ ಮತ್ತಿದು ಮೈನಸ್ ಅದ, ಇದು ಆನ್ಸರ್ ಮೈನಸ್ ಮಾಡೋದು ಲಾಸ್ಟಕ್ಕೆ. ಗುಣಾಕಾರ 1/9 ಅಂಶ ಆಯ್ತು, 1/9 ಅಂಶದಾಗ 1/9 ಅಂಶ ಹೋಯ್ತು, ಉತ್ತರ 0 ಬಂತು. ಉತ್ತರ ಇದು ನಿಮಗೆ ತಿಳಿದಂತ ತಿಳ್ಕೊಂಡ. ಈಗ ಯಾವುದೇ ಒಂದು ಭಿನ್ನ ರಾಶಿಯನ್ನು ನೀವು ಒಂದರೊಳಗೆ 1/3 ಅಂಶನ ಕಳಿಬೇಕಾದ್ರೆ ವಿರುದ್ಧ ಮಾಡಿ ಬಿಡ್ಬೇಕು. 3ಆಗ 1 ಕಳೆದು ಬಿಡ್ರಿ ನೀವು, 2/3 ಅಂಶ ಆಯ್ತೆ. ಒಂದು ಉದಾಹರಣೆ ಹೇಳ್ತೇನೆ, ನೀವು ಸಣ್ಣ ಎಕ್ಸಾಂಪಲ್. ಇನ್ನು ನೋಡಿ, 2ರೊಳಗೆ -5 1 ಅಂಶ ಕಳಿಬೇಕಾಗ್ಯದ ನಮಗೆ. ಏನು 2ರೊಳಗೆ 1 5 ಅಂಶನ ಕಳಿಬೇಕಾಗ್ಯದ. ಅವಾಗ 1 ಕೈಗಡೆ ತಗೋರಿ, 1 ಉಳಿತು. ಇದ್ರ ವಿರುದ್ಧ ಮಾಡ್ರಿ, 5ರಾಗ 1 ಕಳೀರಿ, ನೋಡ್ರಿ ಬರ್ತದೆಲ್ಲ 4 5 ಅಂಶ. ಇಂಥ ಗಣಿತಗಳನ್ನು ನೀವು ಕಲ್ತರಿ ಅಂತಂದ್ರೆ ಬಾಯ್ಲೆ ಸರಳೀಕರಣಗಳನ್ನು ಮಾಡಬಹುದು. ಬಾಯ್ಲೆನೆ ನಿಮ್ಮ ಸರಳೀಕರಣ ಬಾಯ್ಲೇನೆ ಬಿಡಿಸ್ಬೇಕಾಗ್ತದೆ. ಅಂದರೆ ಅದಕ್ಕೆ ಏನಾಗ್ತದೆ, ನಿಮ್ಗೆ ಈಸಿಯಾಗಿ ಉತ್ತರ ಸಿಗ್ತದೆ. ಈಗ ನೋಡಿ ಒಂದು ಉದಾಹರಣೆ. ಈಗ 5 ಅದ, 5ರೊಳಗೆ ಏನು ಕಳಿಬೇಕಾಗಿದೆ? ಈಗ ನಿಮಗೆ 3 5 ಅಂಶ ಕಳಿಬೇಕಾಗ್ಯದ. 3 5 ಅಂಶ ಕಳಿಬೇಕಾಗ್ಯದ ಅಂತಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತಾನೆ. ಇಲ್ಲಿ 5 ಇಡ್ರಿ, 5 ಇಟ್ಟು -2 ಪೂರ್ಣಾಂಕ 5 3 ಅಂಶ ಕಳಿಬೇಕಾಗಿದೆ. ಎಷ್ಟು ಸರಳ ಅದ ಅಂದ್ರೆ ಇಲ್ಲಿ 2 ಅದ, ಮುಂದೊಂದು ಭಿನ್ನ ರಾಶಿ, ಇದರ 3 ಕಳ್ಕೊಂಡು ಬಿಡ್ರಿ. 3 ಕಳ್ಕೊಂಡಾಗ ಎಷ್ಟು ಉಳಿತದ? 2 ಉಳಿತದ. 2 ಉಳಿತು ಅಂದ್ರೆ 5ರಾಗ 3 ಕಳೀರಿ, 2 5 ಅಂಶ ಬರ್ತದಿಲ್ಲ ನೋಡ್ರಿ. ಇಂಥವೆಲ್ಲ ಟ್ರಿಕ್ಸ್ಗಳನ್ನು ನಾನು ಇನ್ನು ಮುಂದೆ ಬರ್ತದಲ್ಲ 6ನೇ ಅನುಕ್ರಮ ನಂಬರ್, ಇದು ಎಷ್ಟದ? ಅನುಕ್ರಮ ನಂಬರ್ 7 ಅದ. ಈಗ 6ನೇ ಅನುಕ್ರಮ ನಂಬರ್ದಾಗ ನಿಮ್ಗೆ ಹೆಚ್ಚು ಕಡಿಮೆ ಲಸ, ಭಿನ್ನ ರಾಶಿಗಳು, ಬಾಯಲೆ ಮಾಡ್ತಕ್ಕಂಥ ಗಣಿತಗಳು ಬರ್ತಾವ. ಅದನ್ನು ನೀವು ಕಲ್ತು ಇದಕ್ಕೆ ಬಂದರೆ ಅಂದರೆ ಇದನ್ನು ಬಹಳ ಸರಳಾಗಿ ಲೆಕ್ಕ ಮಾಡ್ತೀರಿ. ಇದು ಕಠಿಣದಿಂದ ಸರಳದ ಕಡೆ ಹೊಂಟದ. ನಾಳೆ ನೀವು ಸರಳದಿಂದ ಕಠಿಣದ ಕಡೆ ಬರ್ತೀರಿ. ಅನುಕ್ರಮ ನಂಬರ್ ಹೆಂಗೆ 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 ಮುಂದೆ ಹೋಗ್ತಾವ. ಈಗ 7 ಇದ್ದದ್ದು 6 ತೀರ ಸಣ್ಣ ಬರ್ತಾವ, ಆಮೇಲೆ 5 ತೀರ ಸಣ್ಣ ಬರ್ತಾವ. ಇನ್ನು ಮುಂದೆ 4 ಅನುಕ್ರಮ ನಂಬರ್ಗಳು ನಿಮಗೆ ಬೇಸಿಕ್ ಅಭ್ಯಾಸ ಬರ್ತದ. ಬಾಯಲೇನೆ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಬೇಕು. ಯಾವುದೇ ಒಂದು ಗಣಿತ ತಿಳ್ಕೊಂಡು ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಈ ಭಿನ್ನ ರಾಶಿಗಳು ಭಾಳ ನಮೂನಿ ಗಣಿತಗಳು ಭಾಳ ರೀತಿಯಿಂದ ಶಿಕ್ಷಕರು ಶಾಣ್ಯರು ಇದ್ದಾರಂದ್ರೆ ನೀವು ಯೂಟ್ಯೂಬ್ದಾಗ ನೋಡ್ರಿ. ಎಷ್ಟು ಇಂಟೆಲಿಜೆಂಟ್ ಟೀಚರ್ಗಳು ಆ ವಿಡಿಯೋಗಳು ಮಾಡಿ ಹಾಕ್ಯಾರ. ಅವ್ರಿಗೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಅವ್ರ ಗಣಿತಗಳನ್ನು ತಲೆಗೆ ಹಾಕೋರಿ. ಶಾಣ್ಯರ ಅಭ್ಯಾಸ ಬಂದು ನೋಡು, ಕಾಮಿಡಿ ನೋಡೋದಲ್ಲ. ನೀವು ನೋಡ್ಬೇಕಾದ್ರೆ ಶಾಣ್ಯರ ಗಣಿತಗಳನ್ನು ನೋಡ್ರಿ, ನೀವು ಶಾಣ್ಯರ ಆಗ್ತೀರಿ. ಹಲ್ಲು ಕಿಸಿದ್ರೆ ಅದ್ರ ಮುಂದೆ ಅಳ್ಕೋತ ಕೊಡ್ಬೇಕಾಗ್ತದೆ, ಕಾಮಿಡಿ ಮುಂದೆ ಅಳ್ಕೋತ ಕೊಡ್ಬೇಕಾಗ್ತದೆ. ಕಲೀರಿ, ಇದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಎಷ್ಟು ಚಲೋ ಗಣಿತಗಳನ್ನು ತಿಳಿಸಿನ ಅನ್ನೋದು ನೀವು ಅರ್ಥ ಮಾಡ್ಕೊರಿ, ಶಾಣ್ಯರಾಗ್ರಿ. ನಾ ಇಷ್ಟು ಕಷ್ಟಪಟ್ಟು ಮಾಡ್ಲಿಕ್ಕೆ ಹತ್ತದ್ದು ಅದರ ಸಂಬಂಧ ಇದು ಮುಂದೆ ಉಳಿತದ. ಇದು ನಿಮಗೇನು ಮುಂದೆ ಅಭ್ಯಾಸ ಇಂಥವ್ರು ಸಿಗುವುದಿಲ್ಲ. ಓಲ್ಡ್ ICIC ಅಭ್ಯಾಸದ. ಪ್ಲೀಸ್ ಎಲ್ಲರೂ ಲಕ್ಷ ಕೋಟಿ ಗಣಿತ ಕಳೀರಿ, ಮತ್ತೆ ಇಂಥದ್ದೊಂದು ಮಾದರಿ ಹಾಕ್ತಾನು ಮಾಡಿರಿ.